ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೆಲವು ಅಂದರೆ 2-3 ತಿಂಗಳ ಹಿಂದೆ ನಾವು ಕಾಶಿ, ಅಯೋಧ್ಯ ಹಾಗೆ ಪ್ರಯಾಗ್ರಾಜ್ಗೆ ತೀರ್ಥಯಾತ್ರೆಗೆ ಹೋಗಿ ಬಂದಿದ್ವಿ. ನಿಮ್ಮಲ್ಲಿ ಸುಮಾರು ಜನ ಎಷ್ಟು ಖರ್ಚಾಯಿತು, ಫ್ಲೈಟ್ ಚಾರ್ಜಸ್ ಎಷ್ಟಾಯಿತು, ಹಾಗೆ ಉಳ್ಕೊಳ್ಳೋದಕ್ಕೆ ರೂಮ್ ಎಲ್ಲ ಎಷ್ಟಾಯಿತು, ಹಾಗೆ ಓಡಾಡೋದಕ್ಕೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ಎಷ್ಟಾಯಿತು ಅನ್ನೋದನ್ನು ಕೇಳಿದ್ರಿ. ನನಗೆ ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ, ಹಾಗಾಗಿ ತಡವಾಗಿ ಹಾಕ್ತಾ ಇದ್ದೀನಿ. ಇದರಲ್ಲಿ ಕಂಪ್ಲೀಟಾಗಿ ನಮಗೆ ಖರ್ಚು ಎಷ್ಟಾಯಿತು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ತುಂಬ ಕಡಿಮೆ ಬೆಲೆಗೆ ಯಾವ ರೀತಿ ನಾವು ಕಾಶಿ ಪ್ರವಾಸವನ್ನು ಮಾಡ್ಬೋದು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಯಾಕಂದರೆ ಜೀವನದಲ್ಲಿ ಒಮ್ಮೆ ಆದರೂ ಕಾಶಿಗೆ ಹೋಗಿ ಬರಬೇಕು ಅಂತ ಪ್ರತಿಯೊಬ್ಬ ಹಿಂದುವಿನ ಆಸೆಯೂ ಕೂಡ ಆಗಿರುತ್ತೆ. ಹಾಗಾಗಿ ಎಲ್ರಿಗೂ ಕೂಡ ಕೈಗೆ ಎಟುಕುವಂಥ ದರದಲ್ಲಿ, ಬೆಲೆಯಲ್ಲಿ ಒಂದು ಕಾಶಿ ಪ್ರವಾಸವನ್ನು ಯಾವ ರೀತಿ ಮಾಡ್ಬೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋದಲ್ಲಿ ನಮಗೆ ಪರ್ಸ್ನಲಿ ಎಷ್ಟು ಖರ್ಚಾಯಿತು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಾವು ಯಾವುದೇ ಪ್ಯಾಕೇಜಲ್ಲಿ ಹೋಗಿರಲಿಲ್ಲ, ನಾವು ಓನಾಗಿ ಹೋಗಿದ್ದಿದ್ದು. ಫ್ಲೈಟ್ ಟಿಕೆಟ್ ಬುಕ್ ಮಾಡೋದ್ರಿಂದ ಹಿಡಿದು ಅಲ್ಲಿ ವೆಹಿಕಲ್ನ ಮಾತಾಡಿಕೊಂಡು ಅದನ್ನು ಬುಕ್ ಮಾಡ್ಕೊಳ್ಳೋದು, ಜೊತೆಗೆ ರೂಮ್ನ ಬುಕ್ ಮಾಡೋದು ಎಲ್ಲದನ್ನು ಕೂಡ ನಾವು ಓನಾಗಿ ಮಾಡಿದ್ದಿದ್ದು. ನಾವು ಕಾಶಿಗೆ 7 ಜನ ಹೋಗಿದ್ವಿ, 2 ಫ್ಯಾಮಿಲಿ, ಒಂದು ನಮ್ಮ ಆಂಟಿ ಫ್ಯಾಮಿಲಿ ಹಾಗೆ ನಮ್ಮ ಫ್ಯಾಮಿಲಿ ಹೋಗಿದ್ದಿದ್ದು. ನಮ್ಮ ಫ್ಯಾಮಿಲಿಯಲ್ಲಿ ನಮಗೆ 4 ಜನಕ್ಕೆ ಎಷ್ಟು ಖರ್ಚು ಬಂತು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಯಾವುದೇ ಒಂದು ಟ್ರಿಪ್ ಆಗಿರ್ಬೋದು, ತೀರ್ಥಯಾತ್ರೆ ಆಗಿರ್ಬೋದು, ಹೋಗೋದಕ್ಕಿಂತ ಮುಂಚೆ ಸಾಕಷ್ಟು ಶಾಪಿಂಗ್ ಎಲ್ಲ ಇರುತ್ತೆ. ಅದನ್ನೆಲ್ಲ ಯಾವುದನ್ನು ಇನ್ಕ್ಲೂಡ್ ಮಾಡ್ತಾ ಇಲ್ಲ ನಾನು ಇದರಲ್ಲಿ. ಹಾಗೆ ಹೋಗಿದಂಥ ಸ್ಥಳದಲ್ಲೂ ಕೂಡ ನಾವು ಕೆಲವೊಂದು ವಸ್ತುಗಳನ್ನು ನೆನಪಿಗೆ ಅಂತ ತೊಗೊಂಡು ಬರ್ತೀವಿ. ಒಂದು ಅಲ್ಲಿನ ಫೇಮಸ್ ಆಗಿರುವಂಥ ಬಟ್ಟೆಗಳಾಗಿರ್ಬೋದು ಅಥವಾ ಬೇರೆ ಯಾವುದೇ ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು, ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡೋದಿಲ್ಲ. ಮೊದಲನೇದಾಗಿ ಫ್ಲೈಟ್ ಚಾರ್ಜು. ಒಬ್ರೊಬ್ರಿಗೆ ನಮಗೆ ಹೋಗ್ತಾ ಬರ್ತಾ ಬೆಂಗಳೂರು ಟು ವಾರಣಾಸಿ, ವಾರಣಾಸಿ ಟು ಬ್ಯಾಂಗ್ಳೂರು 15,000ರಿಂದ 17,000ವರೆಗೂ ಕೂಡ ಒಬ್ರೊಬ್ರಿಗೆ ಟಿಕೆಟ್ ಪ್ರೈಸ್ ಆಗಿತ್ತು. ಇಲ್ಲಿ ಸ್ವಲ್ಪ ಸೀನಿಯರ್ ಸಿಟಿಸನ್ ನಮ್ಮ ಅತ್ತೆ ಆಗಿದ್ದರಿಂದ ಅವ್ರಿಗೆ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ. ಹಾಗೆ ನನ್ನ ಮಗನಿಗೂ ಕೂಡ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ ಅಷ್ಟೇ, ಜಾಸ್ತಿ ಸಿಗೋದಿಲ್ಲ. ಚಿಕ್ಕ ಮಕ್ಕಳು ಇದ್ರೂ ಕೂಡ ಅವ್ರಿಗೂ ಕೂಡ ಫುಲ್ ಚಾರ್ಜ್ ತೊಗೊತಾರೆ. ಯಾಕಂದರೆ ಇಲ್ಲಿ ನಾನು ಬಸ್ಸಲ್ಲಿ ತೊಡೆ ಮೇಲೆ ಕೂಡ್ಸ್ಕೊತೀನಿ, ಆ ಥರ ಎಲ್ಲ ಆಗೋದಿಲ್ಲ. ಸಪ್ರೇಟಾಗಿ ಅವರು ಸೀಟ್ ತೊಗೊಳ್ಳೇಬೇಕು. ಮೇ ಬಿ ಚಿಕ್ಕ ಮಕ್ಕಳಿಗೂ ಕೂಡ ಚಾರ್ಜ್ ಮಾಡ್ತಾರೆ, ಬಟ್ ಜಾಸ್ತಿ ಮಾಡದೇ ಇದ್ದರೂ ಕೂಡ ನ್ಯೂ ಬಾರ್ನ್ ಬೇಬೀಸ್ಗೂ ಕೂಡ ಅಮೌಂಟ್ ಇದ್ದೇ ಇರುತ್ತೆ ಫ್ಲೈಟಲ್ಲಿ. ಸೊ ಟೋಟಲಾಗಿ ನಮಗೆ 4 ಜನಕ್ಕೆ ಹೋಗ್ತಾ ಬರ್ತಾ ಫ್ಲೈಟ್ ಚಾರ್ಜೇನೆ 65,000ದಿಂದ 70,000ವರೆಗೂ ಆಯಿತು. ಇನ್ನು ಇಲ್ಲಿಂದ ವಾರಣಾಸಿಗೆ ಹೋದ್ಮೇಲೆ ಅಲ್ಲಿಂದ ನಮ್ಮನ್ನ ಪಿಕಪ್ ಮಾಡೋದ್ರಿಂದ ಹಿಡಿದು 2 ದಿವಸ ಕಾಶಿ, 1 ದಿವಸ ಅಯೋಧ್ಯ ಹಾಗೆ ಪ್ರಯಾಗ್ರಾಜ್ ಎಲ್ಲ ತೋರಿಸ್ಕೊಂಡು ವಾಪಸ್ ನಮ್ಮನ್ನ ಏರ್ಪೋರ್ಟ್ಗೆ ಡ್ರಾಪ್ ಮಾಡೋವರೆಗೂ ಕೂಡ 4 ದಿವಸನೂ ಕಾರಣ ನಾವು ಮೊದಲೇ ಬೆಂಗಳೂರಿಂದನೇ ಬುಕ್ ಮಾಡ್ಕೊಂಡಿದ್ವಿ. ಕಾಲ್ ಮಾಡಿ ಡ್ರೈವರ್ನ 4 ದಿವಸನೂ ಕೂಡ ನಮ್ಮ ಜೊತೆನೇ ಇರಬೇಕು ಅಂತ ಹೇಳಿ ಬುಕ್ ಮಾಡ್ಕೊಂಡಿದ್ವಿ. 20,000 ಪ್ಲಸ್ ಆಯಿತು ನಮಗೆ 4 ಡೇಸ್ಗೆ. 20,000ನ ಆಫ್ ಮಾಡಿಕೊಂಡು, ಅಂದರೆ ನಮ್ಮ ಆಂಟಿಯವರು ಅರ್ಧ, ನಾವು ಅರ್ಧ ಮಾಡಿಕೊಂಡು ನಮಗೆ 10,000 ಆಯಿತು. ಅಲ್ಲಿಗೆ 80,000 ಆಯಿತು ಟೋಟಲಾಗಿ ನಮಗೆ. ಅದಾದಮೇಲೆ ಉಳ್ಕೊಳ್ಳೋದಕ್ಕೆ ಅಕಾಮಿಡೇಷನ್, ರೂಮ್ ಪ್ರೈಸ್ ಬಂದು ಅದು ಕೂಡ 20,000 ಆಯಿತು 4 ದಿವಸಕ್ಕೆ. ನಾವು ಉಳ್ಕೊಂಡಿದ್ದು ಮಠದಲ್ಲಿ, ಹಾಗೆ ಅಲ್ಲಿ ಊಟ ಕೂಡ ನಮಗೆ ಸಿಗ್ತಾಯಿತ್ತು. ರೂಮ್ ಎಲ್ಲನೂ ಕೂಡ ಚೆನ್ನಾಗಿತ್ತು, ಹಾಗಾಗಿ ಸ್ವಲ್ಪ ಪ್ರೈಸ್ ಜಾಸ್ತಿ ಇತ್ತು. ಇಲ್ಲೂ ಕೂಡ 20,000ನ ಅರ್ಧ ಮಾಡಿಕೊಂಡು ನಮ್ಮ ಫ್ಯಾಮಿಲಿಗೆ 10,000 ಹಾಗೆ ನಮ್ಮ ಆಂಟಿಯವ್ರಿಗೆ 10,000 ಈ ರೀತಿ ಡಿವೈಡ್ ಮಾಡ್ಕೊಂಡ್ವಿ. ಅಲ್ಲಿಗೆ ನಮ್ಮ ಫ್ಯಾಮಿಲಿ ಖರ್ಚು 90,000 ಆಯಿತು. ಇದಿಷ್ಟು ಮೇಯ್ನ್ ಖರ್ಚಾದರೆ, ಇನ್ನು ಅಲ್ಲಿ ವಾರಣಾಸಿಗೆ ಹೋದ್ಮೇಲೆ ನಾವಲ್ಲಿ ಅವತ್ತು ಕಾರ್ತಿಕ ಮಾಸ ಆಗಿದ್ದರಿಂದ, ಕಾರ್ತಿಕ ಪೌರ್ಣಮಿ ಆಗಿದ್ದರಿಂದ ತುಂಬಾ ರಶ್ ಇತ್ತು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಹಾಗಾಗಿ ನಾವು VIP ಟಿಕೆಟ್ ತೊಗೊಂಡು ನಾವು ದರ್ಶನ ಮಾಡಿದ್ದು. ಹಾಗಾಗಿ ನಮ್ಮನ್ನ ಕರ್ಕೊಂಡು ಹೋದವ್ರು ಪಂಡಿತ್ಜಿಗೆ ಹಾಗೆ ಎಕ್ಸ್ಟ್ರಾ ಟಿಕೆಟ್ ನಾವು ಏನು VIP ತೊಗೊಂಡ್ವಲ್ಲ ಅದೆಲ್ಲ ಸೇರಿ ಒಂದು 3,500 ಆಗಿತ್ತು. ಇನ್ನು ಗಂಗಾ ಆರತಿ ನೋಡೋದಕ್ಕೆ ಅಂತಂದ್ಬಿಟ್ಟು ಬೋಟಲ್ಲಿ ಹೋಗಿದ್ದ ಚಾರ್ಜು ಕೂಡ 3,500 ಏನೋ ಆಗಿತ್ತು. ಅಂದರೆ ನಾನು ಎಲ್ಲರಿಗೂ ಸೇರಿಸಿ 7 ಮೆಂಬರ್ಸಿಗೆ ಸೇರಿಸಿ ಹೇಳ್ತಾ ಇರೋ ಅಮೌಂಟು. ಜೊತೆಗೆ ಪ್ರಯಾಗ್ರಾಜ್ಗೆ ಹೋದಾಗ ಪ್ರಯಾಗ್ರಾಜಲ್ಲೂ ಕೂಡ ತ್ರಿವೇಣಿ ಸಂಗಮದಲ್ಲಿ ಹೋಗಿ ಸ್ನಾನ ಮಾಡೋದಕ್ಕೆ ಬೋಟಲ್ಲಿ ಹೋಗಬೇಕು. ಅಲ್ಲೂ ಕೂಡ ಬೋಟ್ ಚಾರ್ಜ್ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಇನ್ನು ಕೊನೆಯ ದಿವಸ ಕಾಶಿಯಲ್ಲಿ ನಾವು ರುದ್ರಾಭಿಷೇಕ ಮಾಡಿಸಿದ್ವಿ, ಅದಕ್ಕೂ ಕೂಡ ಎಕ್ಸ್ಟ್ರಾ ಪೇ ಮಾಡಿದ್ವಿ. ಇನ್ನು ನೆಕ್ಸ್ಟು ಅಯೋಧ್ಯೆಗೆ ಹೋದಾಗ, ಅಯೋಧ್ಯೆಯಲ್ಲಿ ನಮ್ಮ ಓನ್ ವೆಹಿಕಲ್ನ ದೇವಸ್ಥಾನದ ಹತ್ರ ಬಿಡೋದಿಲ್ಲ. ನಾವು ಒಂದು 2-3 ಕಿಲೋಮೀಟ್ರು ಹಿಂದೆನೇ ಪಾರ್ಕ್ ಮಾಡಬೇಕಾಗತ್ತೆ. ಸೊ ನಮ್ಮನ್ನ ಕರ್ಕೊಂಡು ಹೋಗಿ ಅಲ್ಲೆಲ್ಲ ತೋರಿಸ್ಕೊಂಡು ಬರೋದಕ್ಕೆ, ಅಂದರೆ ದೇವ್ರ ದರ್ಶನ ಮಾಡಿಸಿ ಇನ್ನೂ ಒಂದು 2-3 ಪ್ಲೇಸಸ್ ಇದೆ, ಅದನ್ನೆಲ್ಲ ತೋರಿಸ್ಕೊಂಡು ವಾಪಸ್ ಕರ್ಕೊಂಬರೋದಕ್ಕೆ ಆಟೋದವರು 1,000-1,500 ಏನೋ ತೊಗೊಂಡ್ರು. ರೂಮಲ್ಲೇ ಇದ್ದಾಗ ನಮಗೆ ಊಟದ ತಿಂಡಿದು ಏನು ತೊಂದರೆ ಇರ್ತಾ ಇರಲಿಲ್ಲ, ಯಾಕಂದರೆ ಮಠದಲ್ಲೇ ಊಟ ಮಾಡ್ತಾಯಿದ್ವಿ. ಬಟ್ ಹೊರಗಡೆ ಪ್ಲೇಸ್ ನೋಡೋಕ್ಕೆ ಬಂದಾಗ
ಮಧ್ಯಾಹ್ನದ ಸಮಯದಲ್ಲೆಲ್ಲ ಊಟ ಇರ್ತಾ ಇರಲಿಲ್ಲ, ನಾವು ಎಕ್ಸ್ಟ್ರಾ ತೊಗೊಬೇಕಾಗಿತ್ತು. ಅದೆಲ್ಲ ಸುಮಾರು ಒಂದು 3-4 ಸಾವಿರ ಖರ್ಚು ಬಂದಿದೆ. ಇದೆಲ್ಲ ಬೇಸಿಕ್ ಖರ್ಚುಗಳೆಲ್ಲ ಸೇರಿ ನಮಗೆ ಸುಮಾರು 1,10,000ವರೆಗೂ ಖರ್ಚಾಗಿತ್ತು. ಇದಲ್ಲದೆ ನಾವಲ್ಲಿಂದ ಪರ್ಚೇಸ್ ಮಾಡಿದ್ದು ಇವಾಗ ಬನಾರಸ್ ಸೀರೆಗಳನ್ನೆಲ್ಲ ತೊಗೊಂಡು ಬಂದ್ವಿ, ಅದೆಲ್ಲನೂ ಕೂಡ ಎಕ್ಸ್ಟ್ರಾ ಖರ್ಚಾಯಿತು. ನಮಗೇನು ಟೋಟಲಾಗಿ ಖರ್ಚಾಗಿತ್ತಲ್ಲ, ಅದನ್ನೇ ನಾವು ಪ್ಯಾಕೇಜಲ್ಲಿ ಫ್ಲೈಟಲ್ಲಿ ಹೋಗಿದ್ದಿದ್ರು ಕೂಡ ನಮಗಿಂತ ಸ್ವಲ್ಪ ಜಾಸ್ತಿನೇ ಆಗ್ತಾಯಿತ್ತು ಖರ್ಚು ಅಂತ ಅನ್ನಿಸ್ತು ನಮಗೆ. ಫ್ಲೈಟಲ್ಲಿ ಕಾಶಿಗೆ ಹೋಗಿ ಬಂದಿದ್ದರಿಂದ ನಮಗೇನು ತುಂಬ ರಿಸ್ಕ್ ಅನ್ನಿಸ್ಲಿಲ್ಲ, ಆರಾಮಾಗಿ ಬಂದ್ವಿ. ಒಂದು ಸ್ವಲ್ಪನೂ ಏನೂ ತೊಂದರೆ ಆಗಲಿಲ್ಲ. ಪ್ಯಾಕೇಜಲ್ಲಿ ಹೋದರೂ ಕೂಡ ನಿಮಗೆ ಇನ್ನೂ ತುಂಬಾ ಸುಲಭ ಆಗುತ್ತೆ, ಆದರೆ ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗುತ್ತೆ. ಅವರು ಪ್ಯಾಕೇಜಲ್ಲಿ ಇನ್ಕ್ಲೂಡು ಕೆಲವೊಂದು ಮಾಡಿರ್ತಾರೆ, ಕೆಲವೊಂದು ಮಾಡಲ್ಲ. ಇವಾಗ ಎಕ್ಸ್ಟ್ರಾ ಟಿಕೆಟ್ಗಳನ್ನೆಲ್ಲ ನಾವೇ ತೊಗೊಬೇಕು, ಬೋಟಿಂಗ್ ಚಾರ್ಜ್ ಎಲ್ಲ ನಾವೇ ಕೊಡಬೇಕು, ಆವಾಗ ಇನ್ನೂ ಜಾಸ್ತಿ ಆಗುತ್ತೆ ಅಮೌಂಟು. ನಾನು ಹೇಳಿದ್ನಲ್ವಾ, ಪ್ಯಾಕೇಜಲ್ಲಿ ಹೋದರೂ ಕೂಡ ಕೆಲವೊಂದು ಅಡ್ವಾಂಟೇಜ್ ಇರುತ್ತೆ, ಕೆಲವೊಂದು ಡಿಸ್ಅಡ್ವಾಂಟೇಜ್ ಇರುತ್ತೆ. ನಾವು ಓನಾಗಿ ಹೋದರೂ ಕೂಡ ಕೆಲವೊಂದು ಅಡ್ವಾಂಟೇಜ್ ಇರುತ್ತೆ, ಕೆಲವೊಂದು ಡಿಸ್ಅಡ್ವಾಂಟೇಜ್ ಇರುತ್ತೆ. ಫ್ಲೈಟಲ್ಲಿ ಯಾವುದೇ ಟ್ರಿಪ್ ಹೋದರೂ ಕೂಡ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗೇ ಆಗುತ್ತೆ. ನೀವು ಅದೇ ಟ್ರೈನಲ್ಲಿ ಅಥವಾ ಬಸ್ಸಲ್ಲಿ ಹೋದರೆ ಸ್ವಲ್ಪ ಕಡಿಮೆ ಆಗ್ಬೋದು. ಇನ್ನು ನಾವು ಹೋಗಿದ್ದಿದ್ದು ಕಾರ್ತಿಕ್ ಮಾಸದಲ್ಲಿ ಆಗಿರೋದ್ರಿಂದ ನಾವು ಮುಂಚೆನೇ 1 ತಿಂಗಳು 1.5 ತಿಂಗಳು ಮುಂಚೆನೇ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದರೂ ಕೂಡ ಅದು ಸೀಸನ್ ಟೈಮು, ಹಾಗಾಗಿ ಫ್ಲೈಟ್ ಟಿಕೆಟ್ ಕೂಡ ಸ್ವಲ್ಪ ಜಾಸ್ತಿನೇ ಇತ್ತು. ವೆದರು ಕೂಡ ಮಾಡಿಸ್ದಂಗಿತ್ತು. ತುಂಬಾ ಚಳಿ ಇರಲಿಲ್ಲ, ತುಂಬಾ ಬಿಸಿಲು ಇರಲಿಲ್ಲ. ವಾರಣಾಸಿ, ಅಯೋಧ್ಯ ಇಲ್ಲೆಲ್ಲನೂ ಕೂಡ ಚಳಿಗಾಲದಲ್ಲಿ ವಿಪರೀತ ಚಳಿ ಇರುತ್ತೆ, -ಡಿಗ್ರಿಗೂ ಕೂಡ ಹೋಗುತ್ತೆ. ಹಾಗೆ ಸಮ್ಮರಲ್ಲಿ ತುಂಬಾ ಬಿಸಿಲಿರುತ್ತೆ, 40 ಮೇಲೆಲ್ಲ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಹಾಗಾಗಿ ಬೇಸಿಗೆಯಲ್ಲೂ ಹೋಗಿದ್ರೆ ಕಷ್ಟ, ತುಂಬ ಚಳಿಗಾಲದಲ್ಲಿ ಹೋದರೂ ಕಷ್ಟ. ನಾವು ಕರೆಕ್ಟ್ ಟೈಮ್ಗೆ ಹೋಗಿದ್ವಿ. ತುಂಬ ಮಳೆಗಾಲದಲ್ಲಿ ಹೋದ್ರೂ ಕೂಡ ಗಂಗಾ ನದಿ ಜೋರಾಗಿ ಹರಿಯೋದ್ರಿಂದ ಗಂಗಾ ನದಿಲಿ ಸ್ನಾನ ಮಾಡೋದಕ್ಕೆ ಬಿಡಲ್ಲ, ಹಾಗೆ ಬೋಟಿಂಗು ಕೂಡ ಬಿಡೋದಿಲ್ಲ. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಈ 3 ತಿಂಗಳು ಕಾಶಿಗೆ ಹೋಗೋದಕ್ಕೆ ತುಂಬಾ ಸೂಕ್ತವಾದಂಥ ಸಮಯ ಅಂತ ನಾನು ಹೇಳ್ತೀನಿ. ಇನ್ನು ನಾವು ಕಾಶಿ, ಪ್ರಯಾಗ್ರಾಜ್ ಹಾಗೆ ಅಯೋಧ್ಯ 3 ಸ್ಥಳ ಮಾತ್ರನೇ ಆಯ್ಕೆ ಮಾಡ್ಕೊಂಡಿದ್ವಿ ಮೇಯ್ನು. ನೀವು ಬೇಕಿದ್ರೆ ಗಯಾ ಕೂಡ ಆ್ಯಡ್ ಮಾಡ್ಕೊಬೋದು, ಇನ್ನೊಂದು ದಿನ ಎಕ್ಸ್ಟ್ರಾ ಆಗುತ್ತೆ. ಅದಕ್ಕೆ ಗಯಾಗೂ ಆ್ಯಡ್ ಮಾಡ್ಕೊತೀವಿ ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಆಗ್ಬೋದು. ನಮಗೆ ಸಮಯ ಇರಲಿಲ್ಲ, 4 ದಿವಸದಲ್ಲಿ ಮುಗಿಸ್ಕೊಂಬರ್ಬೇಕಾಗಿತ್ತು, ಹಾಗಾಗಿ ನಾವು ಗಯಾಗೆ ಹೋಗಲಿಲ್ಲ. ಕಾಶಿ ಟ್ರಿಪ್ಪಿನ ವ್ಲಾಗ್ಗಳನ್ನ ಹಾಕಿದಾಗ ನಿಮ್ಮಲ್ಲಿ ತುಂಬ ಜನ ಎಷ್ಟಾಯಿತು ಖರ್ಚು ಅಂತ ಕೇಳಿದ್ದಕ್ಕೋಸ್ಕರ ಈ ವಿಡಿಯೋನ ಮಾಡಿ ಹಾಕಿದ್ದೀನಿ. ಯಾರಾದರೂ ಕಡಿಮೆ ಬೆಲೆಯಲ್ಲಿ ಇಷ್ಟೊಂದೆಲ್ಲ ಖರ್ಚು ಮಾಡ್ಕೊಂಡು ಹೋಗೋದಕ್ಕಾಗಲ್ಲ, ಕಡಿಮೆ ಬೆಲೆಯಲ್ಲಿ ನಾವು ಹೋಗಬೇಕು ಅಂತ ಅನ್ನೋರಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಕಡಿಮೆ ಖರ್ಚಲ್ಲಿ ಕಾಶಿ ಯಾತ್ರೆಯನ್ನು ಮಾಡ್ಬೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ವ್ಲಾಗ್ನ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.